ತಿಂಗಳ ಪುಟಾಣಿ ಪಂಚ್ ಎಲ್ಲರ ಮನಸ್ಸು ಗೆದ್ದಿದೆ. ಬೊಂಬೆಯ ಜೊತೆಗಿನ ಇವನ ಆಟ ತುಂಟಾಟ ಎಲ್ಲರ ಮನಸ್ಸು ಗೆದ್ದಿದೆ. ಆದರೆ ಈ ಪಂಚ್ನ ಆಟ ತುಂಟಾಟದ ಹಿಂದೆ ಒಂದು ನೋವಿನ ಕಥೆ ಇದೆ. ಇವನ ಕಣ್ಣಲ್ಲಿ ಅದೇನೋ ಒಂದು ಹೊಳಪು, ಆದರೆ ಆ ಕಣ್ಣಲ್ಲಿ ಒಂದು ಮೌನ ಆವರಿಸಿದೆ. ಈ ಪುಟಾಣಿ ಕೈಗಳು ಅಮ್ಮನನ್ನ ಆಲಂಗಿಸಬೇಕಾದ ಸಮಯ. ಅಮ್ಮನ ಮಡಿಲಿನಲ್ಲಿ ಆಕೆಯ ಹಾರೈಕೆಯಲ್ಲಿ ಇರಬೇಕಾದ ಪುಟಾಣಿ ತನ್ನ ತಾಯಿಯನ್ನು ಕಳೆದುಕೊಂಡಿದ್ದಾನೆ. ಪಂಚ್ ಅಮ್ಮನ ಮಡಿಲಿನಲ್ಲಿ ಬೆಚ್ಚಗೆ ಮಲಗಬೇಕಾಗಿದ್ದ ಈ ಪುಟಾಣಿ ಪಂಚ್ ಅನಾಥವಾಗಿ ಈ ಬೊಂಬೆಯನ್ನೇ ತನ್ನ ತಾಯಿ ಎಂದು ತಿಳಿದು ಸಂತೋಷ ಪಡುತ್ತಿದೆ. ಜಪಾನ್ ಇಚಿಕಾವಾ ನಗರದ ಮೃಗಾಲಯದಲ್ಲಿ 2025 ಜುಲೈನಲ್ಲಿ ಜನಿಸ್ತಾನೆ. ಆದರೆ ಕೆಲವೇ ದಿನಗಳಲ್ಲೇ ತಾಯಿಗೆ ಬೇಡವಾಗ್ತಾನೆ ಪಂಚ್. ಅಮ್ಮನ ಮಡಿಲಿನ ಕನವರಿಕೆಯಲ್ಲಿ ಅಮ್ಮನನ್ನ ಆಲಂಗಿಸುತ್ತಾ ಏಕಾಂಗಿ ಮಂಕಾಗಿ ಬಿಡ್ತಾನೆ ಪಂಚ್. ಇದನ್ನ ನೋಡಿದ ಮೃಗಾಲಯದ ಸಿಬ್ಬಂದಿ ಪಂಚ್ಗೆ ಅಮ್ಮನ ತರಹೋಲೋ ಬೊಂಬೆಯನ್ನ ತಂದು ಕೊಡ್ತಾರೆ. ಅದನ್ನ ನೋಡುತ್ತಾ ಪಂಚ್ ತನ್ನ ತಾಯಿ ಮತ್ತೊಂದು ರೂಪದಲ್ಲಿ ಬಂದಿದ್ದಾಳೆ ಎಂದು ಬಿಗಿದಪ್ಪಿಕೊಳ್ಳುತ್ತಾನೆ. ಇಷ್ಟು ದಿನ ಪಂಚ್ ಒಂಟಿಯಾಗಿ ಬೊಂಬೆ ಜೊತೆ ಆಟವಾಡುತ್ತಿದ್ದನು. ಇದೀಗ ಪಂಚ್ ಆ ಬೊಂಬೆಯನ್ನೇ ತನ್ನ ತಾಯಿ ಎಂದು ಅದರ ಜೊತೆ ಆಟವಾಡುತ್ತಾನೆ. ಅದನ್ನ ಬಿಗಿದಪ್ಪಿ ಮಲಗುತ್ತಾನೆ. ಅನಾಥವಾಗಿದ್ದ ಪಂಚ್ಗೆ ಗೊಂಬೆಯನ್ನ ಹೊರತುಪಡಿಸಿ ಇದೀಗ ಹೊಸ ಫ್ರೆಂಡ್ ಸಿಕ್ಕಿದ್ದಾನೆ. ಈಗ ಪಂಚ್ ತನ್ನ ಫ್ರೆಂಡ್ ಜೊತೆ ತುಂಟಾಟವಾಡ್ತಾನೆ, ಸಂತೋಷದಿಂದ ಇದ್ದಾನೆ. ಹೊಸ ಫ್ರೆಂಡ್ನ ತಪ್ಪಿಕೊಂಡು ಅವನ ಜೊತೆ ಆಟವಾಡುತ್ತಾನೆ, ಸಂತೋಷವಾಗಿರುತ್ತಾನೆ. ಏನೇ ಆಗಲಿ ಪಂಚ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆಗಿಬಿಟ್ಟಿದ್ದಾನೆ.